ಬೇಜಾರಾಗಿ ಹೇಳಿದ್ರು. ಅದು ಏನಾಗುತ್ತೆ ಅಂದ್ರೆ ಅವ್ರು ನಮ್ಗಾಗಿ ಅವ್ರಿಗೋಸ್ಕರ ಕೇಳಿಲ್ಲ, ನಮಗೋಸ್ಕರ ಕೇಳಿದ್ದು. ನನಗೆ ಸ್ಟೇಜಲ್ಲಿ ಅವಾರ್ಡ್ ಕೊಡುವಾಗ ಯಾರು ಇಲ್ಲ ಅಂತ ಅವರು ಕೋಪ ಪಟ್ಟಿಲ್ಲ. ಹೊಸ ಪ್ರತಿಭೆಗಳು ಬರ್ತಾ ಇದೆ, ಅವ್ರಿಗೆ ಅವಾರ್ಡ್ ಕೊಡುವಾಗ ಇರ್ಲಿ, ಜನ ನೋಡ್ಲಿ, ಕೈ ತಟ್ಲಿ ಅನ್ನೋ ಒಂದು ಕೋಪದಲ್ಲಿ ಅವ್ರು ಮಾತಾಡಿದ್ರು. ಅದ್ರಲ್ಲಿ ಏನ್ ತಪ್ಪಿದೆ? ಅವ್ರು ಮಾತಾಡೋದ್ರಲ್ಲಿ ಏನ್ ತಪ್ಪಿದೆ? ನಾವೇನಾದ್ರೂ ಕಡಿಮೆ ಇದ್ದು ನೀವು ಮಾತಾಡಿದ್ರೆ ಹೌದಪ್ಪ ನಮ್ಮ ಇಂಡಸ್ಟ್ರಿ ತುಂಬಾ ಕೆಳಗಡೆ ಇದೆ, ನಿಮ್ಮಷ್ಟೇ ನಾವು ಒಂದು ಮಟ್ಟದಲ್ಲಿ ಮೇಲೆ ಇದ್ದೀವಿ, ನಾವು ಯಾವ್ದಲ್ಲೂ ಕಡಿಮೆ ಇಲ್ಲ, ಹಂಗಾಗಿ ಯಾರನ್ನೂ ಕೀಳಾಗಿ ನೋಡ್ಬೇಡಿ ದಯವಿಟ್ಟು. ಅವ್ರು ಮಾತಾಡೋದ್ರಲ್ಲಿ ಯಾವುದು ತಪ್ಪಿಲ್ಲ, ಶಿಲೆ ಕೈಯಲ್ಲ. ಅವ್ರಿಗೆ ಇನ್ನೂ ಯಾವ ಮಟ್ಟದಲ್ಲಿ ಗೌರವ ಕೊಡಬೇಕು, ವಿಜಯ್ ಸರ್ ಕೊಡಬೇಕು. ಅವ್ರು ಇನ್ನು ಕನ್ನಡ ಇಂಡಸ್ಟ್ರಿಗೆ ಅವ್ರು ಮಾತಾಡಿದ್ದು ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಲೆ ಸಿಕ್ತು ಗೊತ್ತಾ? ಇವತ್ತು ಎಲ್ಲಾ ಚಾನೆಲ್ಗಳಲ್ಲೂ ಟಾಕ್ ಆಗಿ ಹೋಗ್ತಾ ಇದೆ, ಅದೇ ಇವಾಗ ಟ್ರೆಂಡ್ ಆಗಿದೆ. ಅವ್ರು ಮಾತಾಡಿದ್ದೆ ಯಾಕೆ ಮಾತಾಡಬಾರ್ದು? ಈ ತರ ಒಂದು ಸಣ್ಣ ಪುಟ್ಟ ಚಿಕ್ಕದಂತ ಇವತ್ತು ಚಿಕ್ಕದಾಗಿ ಬಿಟ್ರೆ ನಾಳೆ ದೊಡ್ಡದಾಗಿ ಮಾಡ್ತಾರೆ. ಯಾರನ್ನೂ ಅದು ತಪ್ಪದೆಲ್ಲ ಮಾಡಬಾರ್ದು, ಮಾಡಿದ್ ತಪ್ಪದು. ಸರ್, ಯಾಕೆ ಸರ್ ಪದೇ ಪದೇ ಕನ್ನಡಿಗರಿಗೆ ಅವಮಾನ ಮಾಡುವಂತ ಕೆಲಸಗಳಾಗ್ತದೆ? ಸೊ ಕಳೆದ ಬಾರಿ ಕೂಡ ಈ ಹಿಂದೆ ಒಮ್ಮೆ ದರ್ಶನ್ ಅವರು ಕೂಡ ಇದನ್ನ ಪ್ರಸ್ತಾಪ ಮಾಡಿದ್ರು. ನಾನು ಯಾವುದೇ ಹೊರ ರಾಜ್ಯಗಳಿಗೆ ಹೋಗಲ್ಲ, ಹೊರ ದೇಶಗಳಿಗೆ ಪ್ರಶಸ್ತಿ ಪಡೆಯೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಅಲ್ಲಿ ಕನ್ನಡಿಗರನ್ನ ತುಂಬಾ ಕೇವಲವಾಗಿ ನೋಡ್ತಾರೆ ಕೆಲವರು ಎನ್ನುವಂಥದ್ದು. ಇಲ್ಲ ಸರ್, ಅವ್ರು ಹೇಳ್ಕೊಳ್ಳಿ ಸರ್. ಅವ್ರು ಏನಾದ್ರು ಹೇಳಿದ್ರು ನಾವು ಯಾವ್ದ್ರಲ್ಲಿ ಕಡಿಮೆ ಇಲ್ಲ. ಯಾರೋ ಎಲ್ಲೋ ಹೇಳಿದಾರ ಅನ್ಬಿಟ್ಟು ನಾವು ಕೀಳಾಗೋದಿಲ್ಲ. ನಾವು ಯಾವಾಗ್ಲೂ ದೊಡ್ಡದಲ್ಲಿ, ನಾವು ಯಾವುದೇ ಮಟ್ಟದಲ್ಲಿ, ಯಾವ ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಎಲ್ಲ ಇಂಡಸ್ಟ್ರಿಗೆ ಗೊತ್ತು. ಸೌತ್ ಇಂಡಿಯಾ ಅಲ್ಲ ಸರ್, ನಾರ್ತ್ ಇಂಡಿಯಾ, ಆಲ್ ಓವರ್ ಇಂಡಿಯಾ ಗೊತ್ತು ಕನ್ನಡ ಇಂಡಸ್ಟ್ರಿ ಇವಾಗ ಯಾವ ಮಟ್ಟದಲ್ಲಿ ಬೆಳೆದಿದೆ, ಎಲ್ಲಿದೆ ಅಂತ ಅವ್ರಿಗೂ ಗೊತ್ತು. ಯಾರು ಏನು ಕಣ್ಮುಚ್ಕೊಂಡು ಪಿಕ್ಚರ್ ನೋಡ್ತಾ ಇಲ್ಲ. ಎಲ್ಲಾರ್ಗೂ ಇಂಡಸ್ಟ್ರಿ ಬಗ್ಗೆ, ಕನ್ನಡ ಇಂಡಸ್ಟ್ರಿ ಬಗ್ಗೆ ಗೊತ್ತು. ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಏನೇನು ನಡೀತಾ ಇದೆ ಅವ್ರಿಗೂ ಗೊತ್ತಾಗಿದೆ, ಅವ್ರಿಗೂ ಗೊತ್ತಿದೆ. ಅವ್ರು ಅವಮಾನ ಮಾಡಿದ್ರು ಅನ್ಬಿಟ್ಟು ನಾವು ಯಾವುದೇ ರೀತಿ ಕೆಳಗಡೆ ಹೋಗೋದಿಲ್ಲ. ನಾವು ಯಾವಾಗ್ಲೂ ಶಿಖರ, ನಾವು ಮೇಲೇನೆ ಇರ್ತೀವಿ. ಇದ್ರ ಜೊತೆಗೆ ಜಾಲಿ ಜಾಕ್ ಅವರು ಎಲ್ಲೋ ಒಂದು ಕಡೆ ಕಾಂಟ್ರಾಕ್ಟರ್ ಆಗಿದ್ದಂತವ್ರು ಇವತ್ತು ಸ್ಟಾರ್ ನಟ, ಹಾಸ್ಯ ನಟವಾಗಿ ತೆರೆ ಮೇಲೆ ಮಿಂಚ್ತಾ ಇದ್ದಾರೆ. ಸೊ ಆ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ, ಖುಷಿ ಇದೆ? ನಾನು ಒಂದು ದೊಡ್ಡ ಮಟ್ಟದಲ್ಲಿ ಕಾಮಿಡಿಯನ್ ಆಗಿದ್ದೇನೆ ಅಂದ್ರೆ ಜನರನ್ನ ನಗಿಸಿದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ನಗಿತಾ ಇದ್ದಾರೆ, ಜನರು ನಗ್ದಿದ್ದಾರೆ, ನೋಡಿದೀನಿ. ಅದು ಆ ಒಂದು ಇದಕ್ಕೆ ಸಿಕ್ಕಿದೆ ಈ ಅವಾರ್ಡು. ನಾನು ಯಾಕಂದ್ರೆ ನನ್ನಲ್ಲಿದ್ದ ಇದೆಲ್ಲ ವಿಜಯ್ ಸಾರೇ ಹೊರಗಡೆ ತಂದ್ರು. ನಿನ್ ಕೈಯಲ್ಲಿ ಆಗುತ್ತೆ, ನೀನ್ ಮಾಡಿ ಜಾಕ್ ಚೆನ್ನಾಗಿ ಮಾಡ್ತೀಯ ಅಂತ ನಮ್ಮ ವಿಜಯ್ ಸಾರು ಹೇಳ್ಕೊಟ್ಟಿದ್ದು ಮಾಡಿದ್ದೆ, ನಾನು ಮಾಡಿದ್ದೆ. ನಂದೇನಿಲ್ಲ, ಬಟ್ ಅದು ಸಕ್ಸಸ್ ಆಯ್ತು, ಜನ ಒಪ್ಕೊಂಡ್ರು. ಇಲ್ಲಿಲ್ಲ ಯಾವುದೇ ಒಂದು ರಾಜ್ಯಕ್ಕೆ ಹೋಯ್ದು ಜಿಲ್ಲೆಗೆ ಹೋದ್ರೆ ಕೂಡ ನನ್ನ ಜಾಲಿ 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 ಸರ್, ದುಬೈಯಲ್ಲಿ ಜಾಲಿ ಜಾಲಿ ಅಂತಾರೆ ಅಂದ್ರೆ ಕಡಿಮೆನಾ? ನಾನು ಬರೀ ಇವಾಗ ಸ್ಟೇಟ್ ಜಿಲ್ಲೆಯಲ್ಲಿ ಇದ್ದೆ ಜಾಲಿ ಜಾಲಿ ಅಂತ, ಇವಾಗ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗಿ ಜಾಲಿ ಜಾಲಿ ಅಂದಿದ್ದೀನಿ. ಅಲ್ಲಿರೋ ಜನಗಳು ಜಾಲಿ ಜಾಲಿ ಅಂತ ಫೋಟೋ ಹಿಡಿದಿದ್ದಾರೆ. ಎಷ್ಟೋ ಜನ ಏರ್ಪೋರ್ಟ್ ಅಲ್ಲಿ ಇದು ಪ್ರೋಗ್ರಾಮ್ ನಡೆಯೋ ಜಾಗದಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ. ಜಾಲಿ ಜಾಲಿ ಎಲ್ಲಾ ಜಾಲಿ. ನಾನು ನೋಡ್ತಾ ಇದ್ದೀನಿ ಎಲ್ಲಿಂದಪ್ಪ ಸೌಂಡ್ ಇದು ಶಬ್ದ ಅಂತ ನೋಡಿದ್ರೆ ನನ್ನ ಹಿಂದ್ಗಡೆ ಕಿಡಿಸ್ತಾ ಇದ್ದಾರೆ. ಹಂಗೆ ಅದು ಜಾಲಿ ಜಾಲಿ ಭೀಮಾ ಎಲ್ಲೋ ಒಂದ್ ಮಟ್ಟಿಗೆ ಸಖತ್ತಾಗಿ ರೀಚ್ ಆಯ್ತು. ನೀವು ಯಾವತ್ತಾದ್ರೂ ಅನ್ಕೊಂಡಿದ್ರ ನಾನು ನಟನಾಗ್ತೀನಿ, ಹಾಸ್ಯ ನಟನಾಗ್ತೀನಿ, ಜನ ಗುರುತಿಸುವಂತ ವ್ಯಕ್ತಿ ಆಗ್ತೀನಿ ಅಂತ ಯಾವತ್ತಾದ್ರೂ ಕನಸ್ಕೊಂಡಿದ್ರ? ಹೋಗ್ಲಿ, ಅದ್ ನೆನ್ಸ್ಕೊಂಡ್ರೆ ನನಗೆ ನಗು ಬರ್ತಾ ಇದೆ. ನಾನು ಒಂದು ಹಾಸ್ಯ ನಟನ ಆಗಿದ್ದೀನಲ್ಲ ಅನ್ಬಿಟ್ಟು ನೆನ್ಸ್ಕೊಂಡ್ರೆ ನಗು ಬರ್ತಾ ಇದೆ. ಭೀಮಾ ಚಿತ್ರದಲ್ಲಿ ನನ್ನ ಜೊತೆಲಿ ಮಲ್ಲ ಅಂತ ಮಾಡ್ದ, ಅವನು ಸೂಪರ್ ಆಗಿ ಮಾಡ್ದ. ಅವನಿಗೆ ಅವಾರ್ಡು ಸಿಕ್ಕಿಲ್ಲ ಅಂತ ತುಂಬಾ ಬೇಜಾರಾಯ್ತು ನನಗೆ. ಅವನಿಗೂ ಕೊಟ್ಟಿದ್ರೆ ಚೆನ್ನಾಗಿತ್ತು, ಯಾಕಂದ್ರೆ ನಾನು ನ್ಯೂ ಆಗಿ ಮಾಡಿದ್ದಾನೆ ಅವನು. ನಮ್ಮ ಭೀಮಾ ಪಿಕ್ಚರ್ ಅಲ್ಲಿ ಡ್ರ್ಯಾಗನ್ ಮಂಜು, ಪ್ರಿಯಾ ಮೇಡಮ್ ಇವ್ರಿಗೆಲ್ಲ ಕೊಟ್ಟಿರ್ಬೇಕು. ಯಾಕಂದ್ರೆ ಆ ಪಿಕ್ಚರ್ ಅಲ್ಲಿ ಟಾಕ್ ಅಷ್ಟು ಚೆನ್ನಾಗಿತ್ತು. ಆ ಮೇಡಮ್ದು, ಡ್ರ್ಯಾಗನ್ ಮಂಜುದು, ಇವ್ರದೆಲ್ಲ ಸಖತ್ತಾಗಿ ಮಾತು ಸಖತ್ತಾಗಿ ವೈರಲ್ ಆಯ್ತು. ಸಖತ್ತಾಗಿ ಮಾಡಿದ್ದಾರೆ. ಆ ಪಿಕ್ಚರ್ ಅಷ್ಟು ದೊಡ್ಡ ಮಟ್ಟಕ್ಕೆ ರೀಚ್ ಆಯ್ತು ಅಂದ್ರೆ ಒಬ್ಬೊಬ್ಬ ಕಲಾವಿದ ಎಲ್ಲ ಹೊಸಬರು. ಈ ಕಡೆ ನೋಡಿದ್ರೆ ಅಭಿ ಅಂತ ಒಂದು ಹುಡುಗ, ಪುನೀತ್ ಶಿವಣ್ಣ ಜೊತೆಲೇ ಇರ್ತಾರೆ, ಪುನೀತ್ ಅಂತ ಒಬ್ರು, ಅಲ್ಲು ಅಂತ, ಆಮೇಲೆ ಇದು ಹುಡುಗಿ ಒಳ್ಳೆ ಹೆಸರು, ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡುತ್ತೆ ಆ ಹುಡುಗಿ. ಸುಮಾರು ಹುಡುಗರು, ಸುಮಾರು ಎಲ್ಲ ಹೊಸಬ್ರೆ, ಎಲ್ಲ ಸಖತ್ತಂಗ ಅತ್ಯುತ್ತಾರು. ಆಮೇಲೆ ಗೋಪಾಲ್ ಅವರು, ದೇಶಪಾಂಡೆ ಸಾರು, ಇವರೆಲ್ಲ ಅಳಬ್ರು. ಅವರೆಲ್ಲ ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ನಮ್ಗೆ ಅಷ್ಟೊಂದು ಇದಿಲ್ಲ. ಬಟ್ ಎಲ್ಲ ಹೊಸಬ್ರು ಮಾಡಿದಾರಲ್ಲ, ಅವ್ರ ಕೈಯಲ್ಲಿ ಮಾಡ್ಸಿದ್ರಲ್ಲ, ಅವ್ರು ಮಾಡ್ಸೋದು ಬೇರೆ, ಆ ಮಾಡಿಸಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಮಾಡಿದ್ರು ನೋಡಿ. ಅಲ್ಲಿ ಪಿಕ್ಚರ್ ಗೆಲ್ಲಕ್ಕೆ ಎಷ್ಟು ದೊಡ್ಡ ಕಾರಣ ಇರ್ತಾರೆ ವಿಜಯ್ ಸರ್. ಅದು ತುಂಬಾ ಸಂತೋಷವಾಯ್ತು. ನಿಮ್ಮ ಬದುಕಲ್ಲಿ ಭೀಮಾ ಎಷ್ಟು ಮುಖ್ಯ ಸರ್? ಭೀಮಾ ಪಿಕ್ಚರು ನನ್ನ ಅಂತಾರಾಷ್ಟ್ರ ಮಟ್ಟಕ್ಕೆ ತಗೊಂಡು ಬಂದಿದೆ. ನಾನು ಬಂದು ಒಂದು ಲೋಕಲ್ ಹುಡುಗ,
ಒಂದು ಏರಿಯಲ್ಲಿ ಇರೋನು, ಸ್ಲಮ್ಮಲ್ಲಿ ಇದ್ದವನು, ನನ್ನ ಅಂತಾರಾಷ್ಟ್ರ ಮಟ್ಟಕ್ಕೆ ತಗೊಂಡು ಬಂದು ಅಲ್ಲಿ ಅವಾರ್ಡ್ ತಗೊಳಕ್ಕೆ ಅಷ್ಟು ದೊಡ್ಡ ವೇದಿಕೆಯಲ್ಲಿ ಯಾರು ಇದ್ರು ಗೊತ್ತಾ ಸರ್? ಸಾಧಾರಣ ಆಕ್ಟ್ರೆಸ್ಗಳಲ್ಲಿ ಇದ್ದಿಲ್ಲ. ಎಂತೆಂಥ ಆಕ್ಟ್ರೆಸ್, ನಮ್ಮ ಇವರು ಕಮಲಾಸನ್, ಉಪ್ಪಿ ಸರ್, ವಿಜಯ್ ಸರ್, ಸುಮಾರು ತೆಲುಗು ಆಕ್ಟ್ರೆಸ್ಗಳು, ಎಷ್ಟೆಷ್ಟು ದೊಡ್ಡ ಆಕ್ಟರ್ಗಳಿದ್ರು. ಅವ್ರ ಮುಂದ್ಗಡೆ ಹೋಗಿ ನಾವು ಇಂಥ ಒಂದು ಅವಾರ್ಡ್ ತಗೊಳ್ಳೋದು ಕಡಿಮೆ. ಸುಮ್ಮನೆ ಹೇಳ್ಬೇಕಾ, ಸಾಧಾರಣ ವಿಷಯ ಅದು. ಈ ಥರ ಅವಾರ್ಡ್ ತಂದಿದ್ದೀನಿ ಅಂದರೆ ವಿಜಯ್ ಸರ್ ಗ್ರೇಟ್. ಯಾಕಂದರೆ ಅವ್ರು ಕೊಟ್ಟಂಥ ಕ್ಯಾರೆಕ್ಟ್ರು. ನಾನು ಫಸ್ಟ್ ಪಿಕ್ಚರ್ ಮಾಡಿದ್ದು ಟಗರು, ಶಿವಣ್ಣ ಜೊತೆಲಿ. ಆ ಪಿಕ್ಚರ್ ನನಗೆ ಅಲ್ಲಿಗೆ ಗೊತ್ತಾಯ್ತು, ನಾನು ಶಿವಣ್ಣ ಅವರು ಜೊತೆಲಿ ಫಸ್ಟ್ ನಾವು ಸಿನಿ ಇಂಡಸ್ಟ್ರಿಗೆ ಕಾಲಿಕ್ತೀವಿ ಅಂದರೆ ನಮ್ಗೆ ಎಲ್ಲೋ ಒಂದು ಕಡೆ ಮಚ್ಚೆ ಇದೆ, ನಾವು ಇನ್ನೂ ಸಖತ್ತಾಗಿ ಬರ್ತೀವ ಅನ್ಕೊಂಡೆ. ಅದೇ ತರ ಬಂತು. ಯಾಕಂದ್ರೆ ಅವ್ರದೆಲ್ಲ ಮುಖರಾಶಿ ಹಂಗಿದೆ, ಅವ್ರ ರಾಶಿ. ಶಿವಣ್ಣ ಜೊತೆಲಿ ಫಸ್ಟ್ ಪಿಕ್ಚರ್ ಅಂದ್ರೆ ಅವ್ರು ಎಲ್ಲೋ ಹೋಗ್ತಾರಂತ ಹೇಳಿದ್ದಾರೆ, ನಾವು ಎಲ್ಲೋ ಹೋಗ್ಬಿಟ್ಟಿವಿ. ಅವ್ರ ರಾಶಿ ಚೆನ್ನಾಗಿದೆ. ಅವರು ಎಷ್ಟು ಹೀರೋಗಳಿದ್ದಾರೆ ಅವ್ರ ತರ. ಒಂದು ಇವತ್ತು ಕರ್ನಾಟಕದಲ್ಲಿ ಸೂಪರ್ ಸ್ಟಾರ್ ಅವರು ನಮ್ಮನ್ನು ನೋಡಿದ್ರೆ ಒಳ್ಳೆ ಮನೆ ಹುಡುಗ ತರ ತಪ್ಕೊಂತಾರೆ, ಮಾತಾಡ್ತಾರೆ, ನಗಿತಾರೆ, ನಮ್ಮ ಹತ್ರ ಕಾಮಿಡಿ ಮಾಡ್ತಾರೆ. ಅಷ್ಟು ಇನ್ನೋಸೆಂಟ್ ಸಾರು ಶಿವಣ್ಣ. ತುಂಬಾ ಖುಷಿ ಅವ್ರು ನೋಡಿದ್ರೆ ನಮಗೆ. ಅವ್ರ ಮನೆಯಲ್ಲಿ ಯುವ ಸರ್ ಜೊತೆಲಿ, ವಿನಯ್ ಸರ್ ಜೊತೆಲಿ, ಇಡೀ ಅವ್ರ ಫ್ಯಾಮಿಲಿ ಜೊತೆಲೆ ಮಾಡ್ಬಿಟ್ಟೆ. ಆಲ್ರೆಡಿ ಆಲ್ಮೋಸ್ಟ್ ಮಾಡಿದ್ದೀನಿ. ಖುಷಿ ನನಗೆ. ದೊಡ್ಡ ಮನೆಯಲ್ಲಿ ಅಷ್ಟು ಇವ್ರಗಳ ಜೊತೆಲಿ ನಾವು ಮಾಡಿದೀವಿ ಅಂದ್ರೆ ನಮ್ಗೊಂದು ಖುಷಿ. ಅದು ನಿಮ್ಮ ಬದುಕಿನ ಕನ್ನಡ ಚಿತ್ರರಂಗದ ಹೀರೋ ಯಾರು ಸರ್ ನಿಮ್ಮ ಬದುಕಿಗೆ? ನಮ್ಮ ಬದುಕಿಗೆ ಎಲ್ಲಾರನ್ನೂ ಹೇಳ್ಬೋದು, ಎಲ್ಲರೂ ಚೆನ್ನಾಗೇ ಇದ್ದಾರೆ ನಮ್ಮ ಜೊತೆಲಿ. ಶಿವಣ್ಣ ಗುರು ಅನ್ನುವಂಥದ್ದು ಅಂದ್ರೆ ಒಬ್ಬ ಗುರು ಅನ್ನೋದು ಇದ್ದೇ ಇರ್ತಾರೆ ಪ್ರತಿಯೊಬ್ಬರ ಲೈಫಲ್ಲಿ. ನಿಮ್ಮ ಬದುಕಿನಲ್ಲಿ ಗುರು ಯಾರು? ಗುರು ಅಂದ್ರೆ ನನಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡ್ ಬಂದ್ರೆ ನಮ್ಮ ವಿಜಯ್ ಸರ್ನ ಹೇಳ್ಬೋದು. ಯಾಕಂದ್ರೆ ನಮ್ಮನ್ನು ಗುರುತಿಸ್ತಾರೆ. ಅವ್ರ ಗುರುತಿ ಮಾಡೋ ಜಾಗ ನೀನ್ ಚೆನ್ನಾಗಿ ಮಾಡಿದೆ, ನಿನ್ಗೆ ಬರುತ್ತೆ ಅಂತ ನನಗೆ ಈ ಲೆವೆಲ್ಗೆ ತಂದಿದ್ದು ನಮ್ಮ ವಿಜಯ್ ಸರ್. ಅವ್ರನ್ನೇ ನಾನು ಗುರು ಅಂತ ಹೇಳ್ಬೇಕು. ಬಟ್ ಶಿವಣ್ಣ ನನಗೂ ಇನ್ನೂ ಏನಂದ್ರೆ ಒಂಥರ ಖುಷಿ ಅವ್ರು ನೋಡಿದ್ರೆ ನನಗೆ. ಅವ್ರು ನಾನು ಅವಾಗಿಂದ ತುಂಬಾ ಅಂದ್ರೆ ತುಂಬಾ ಹಚ್ಕೊಂಡಿದ್ದೀನಿ ನಾನು. ಸೊ ಈಗ ಜಾಲಿ ಜಾಕ್ ಅವ್ರಿಗೆ ಕೇವಲ ಕನ್ನಡ ಮಾತ್ರ ಅಲ್ಲ, ಪರಭಾಷೆಯ ಚಿತ್ರಗಳ ಆಫರ್ ಕೂಡ ಬರ್ತಾ ಇದೆ ಅಂತ ಕೇಳ್ಪಡ್ತಾ ಇದೀವಿ, ನಿಜಾನ ಸರ್? ಸರ್ ನಾನೇನ್ ಹೇಳ್ತೀನಿ, ನಮ್ಮ ಸುದಿ ಇದಾರಲ್ಲ, ಅವನ್ ಬಂದು ಸ್ಟೇಜ್ ಮೇಲೆ ಒಂದು ಡೈಲಾಗ್ ಹೊಡೆದ. ಏನಂತ, ಬೇರೆ ಭಾಷೆಗಳಲ್ಲಿ ನಾನು ವೀಕು, ಕನ್ನಡದಲ್ಲಿ ನಾನು ಪೀಕು ಅಂತ ಚೆನ್ನಾಗಿ ಹೇಳ್ದ ಸ್ಟೇಜ್ ಮೇಲೆ. ಅದೇ ತರ ಸಚಿನ್ ಅದನ್ನ ಹಂಗೆ ಒಂದು ಆಲ್ಟರ್ನೇಟ್ ಮಾಡಿ ಒಂದು ಡೈಲಾಗ್ ಹೇಳ್ತೀನಿ. ಬೇರೆ ಭಾಷೆಗಳಲ್ಲಿ ನಾನು ಪೀಕು, ಆದ್ರೆ ಕನ್ನಡ ಮಾತ್ರ ನಂಗೆ ಸಾಕು. ಇದರ ಜೊತೆಗೆ ಈಗ ಕನ್ನಡದಲ್ಲಿ ಯಾವ್ಯಾವ ಸಿನಿಮಾಗಳನ್ನು ಮಾಡ್ತಾ ಇದ್ದೀರಾ? ಮುಂಬರುವಂತ ಸಿನಿಮಾಗಳು ಯಾವ್ಯಾವ ಇದೆ ನಿಮ್ ಸರ್? ಒಂದು 10 ಪಿಕ್ಚರ್ ಇದೆ ಸರ್. ಯಾವ್ದ್ರೊಂದು ಹೆಸರು ಹೇಳೋದ? ಸಿಟಿ ಲೈಟ್ ಇದೆ, ಶಿವಣ್ಣ 131 ಹೇಳಿದ್ದಾರೆ, ಸುದೀಪ್ ಸರ್ ಪ್ರೊಡ್ಯೂಸರ್ ಹೇಳಿದ್ದಾರೆ ಮಾಡ್ಬೇಕಂತ, ಅದಿದೆ. ಆಮೇಲೆ ನಮ್ಮ ಇವಾಗ ಎಕ್ಕ ಮಾಡ್ದಲ್ಲ, ಅದೇ ಕಂಪ್ನಿಯಲ್ಲಿ ಇನ್ನೊಂದು ಪಿಕ್ಚರು ಸುದೀಪ್ ಸರ್ ಮಾಡ್ತಾ ಇದ್ದಾರೆ, ಆ ಪಿಕ್ಚರ್ ಹೇಳಿದ್ದಾರೆ. ಆಮೇಲೆ ಬೈರ ಅಂತ ಒಂದು ಪಿಕ್ಚರು, ಸೂರ್ಯಣ್ಣ ಒಂದು ಪಿಕ್ಚರು, ಗುರಿ ಅಂತ ಒಂದು ಪಿಕ್ಚರು, ಪೊಲೀಸ್ ಬೀಟ್ ಅಂತ ಒಂದು ಪಿಕ್ಚರು, ಆಮೇಲೆ ಸಾಲಗಾರರ ಸಂಘ ಅಂತ ಒಂದು ಪಿಕ್ಚರು, ಇನ್ನ ಹೆಸರಿಕ್ಕಿಲ್ಲ, ಮೈಸೂರು